ಇವತ್ತಿನ ಗೋಷ್ಠಿಯಲ್ಲಿ ನಾನು ಎಂ ಆರ್ ಮಹೇಶ್ ಅಂತ, ಜಿಲ್ಲಾ ಪಂಚಾಯತ್ ಸದಸ್ಯರು, ಹಿಂದೂ ಮುಖಂಡ. ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹತ್ತೂರಿನ ಮಹೇಶಪ್ಪ ಅವರು, ನಮ್ಮ ಹಿಂದೂ ಮುಖಂಡರಾದಂತಹ ಮಂಜು ಅವರಿದ್ದಾರೆ. ನಿನ್ನೆ ದಿವಸ ಟೂರಿಸ್ಟ್ಗೆ ಹೋಗಿರ್ತಕ್ಕಂತಹ ಸುಮಾರು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸೋದ್ಯಮಕ್ಕೆ ಹೋಗಿರ್ತಕ್ಕಂತಹ ಅಮಾಯಕರನ್ನು ಈ ಶಾಂತಿಪ್ರಿಯ ಧರ್ಮ ಅಂತ ಹೇಳಿಕೊಂಡು ಅಲ್ಲಾಹು ಅಕ್ಬರ್ ಅಂತೇಳಿ ಏನು ಅಮಾಯಕರನ್ನು ಜಾತಿ ಕೇಳಿ ಕೊಂದಿದ್ದಾರೆ. ಇದನ್ನು ಅತ್ಯಂತ ನೋವಿನ ಸಂಗತಿ, ನಮಗೆ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥದ್ದು. ಯಾಕಂದರೆ ಇಸ್ಲಾಂ ಶಾಂತಿಪ್ರಿಯ ಅಂತ ಹೇಳ್ತಾರೆ, ಮತ್ತು ಶಾಂತಿಪ್ರಿಯ ಧರ್ಮ ಭಯೋತ್ಪಾದಕರನ್ನು ಹೇಳ್ಕೊಟ್ಟಿದೆಯಾ? ಇವತ್ತು ಇಷ್ಟೆಲ್ಲ ಆದರೂ ಸಹ ಇವತ್ತು ಪ್ರಪಂಚದಾದ್ಯಂತಹ ಈ ಘಟನೆಗೆ ಚೈನಾದಿಂದ ಹಿಡಿದು ಅಮೇರಿಕಾದವರೆಗೂ ಖಂಡನೆ ವ್ಯಕ್ತ ಆಗ್ತಾಯಿದೆ. ಈ ವಿಚಾರವಾಗಿ ನಾವು ವಿಮರ್ಶೆ ಮಾಡಲೇಬೇಕಾಗೈತೆ ಇನ್ನು ಮುಂದಿನ ದಿನಗಳಲ್ಲಿ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಇಂತಹ ಒಂದು ಘಟನೆ ಆದರೂ ಸಹ ಒಬ್ಬ ಶಾಂತಿ ದೂತ ಇದ್ರ ಬಗ್ಗೆ ಖಂಡನೆ ವ್ಯಕ್ತಪಡಿಸ್ತಾ ಇಲ್ಲ. ಭಯೋತ್ಪಾದಕರೆಲ್ಲರೂ ಮುಸಲ್ಮಾನರು ಎಲ್ಲರೂ ಒಳ್ಳೆಯರಿದ್ದಾಗ ಆ ಒಳ್ಳೆಯವರು ಖಂಡಿಸ್ಬೇಕಲ್ವಾ? ಅವರು ಖಂಡಿಸ್ತಾ ಇಲ್ಲ ಅನ್ನೋದೇ ನಮ್ಮ ದೇಶದ ದುರ್ದೈವ. ಯಾಕೆ ಖಂಡಿಸಲ್ಲ ಅಂದರೆ, ಇಸ್ಲಾಂ ಮತ ಹುಟ್ಟಿದ್ದೇ, ಧರ್ಮ ಅಲ್ಲ ಅದು, ಮತ ಹುಟ್ಟಿದ್ದೇ ಕ್ರೂರತೆಯಿಂದ. ನೋಡಿ, ಆ ಒಂದು ಇದರಲ್ಲಿ ಆ ಒಂದು ಪುಟ ಹಯಾತು 9/5 ಪುಟದಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಕುರಾನಲ್ಲಿ, ಈ ಪ್ರಪಂಚದಲ್ಲಿ ಇಸ್ಲಾಂ ಬಿಟ್ಟರೆ ಬೇರೆ ಯಾರೂ ಬದುಕಲಿಕ್ಕೆ ಅರ್ಹರಲ್ಲ, ಕಬೀರರು ಎಲ್ಲಿ ಕಂಡಿದ್ದಾರೆ ಅಲ್ಲಿ ಕೊಲ್ಲಿ ಅಂತ ಹೇಳ್ಬಿಟ್ಟೈತೆ. ಶುಕ್ರವಾರ ನಮಾಜ್ಗೆ ಹೋದರೆ ಇದನ್ನೇ ಹೇಳ್ಕೊಡ್ತಾನೆ ಮುಲ್ಲಾ. ಮತ್ತು ಅವರೇ ಇಲ್ಲಿ ಹೊರಗಡೆ ಬಂದು ನಮ್ಮ ಜೊತೆ ಅಣ್ಣ ತಮ್ಮದಿರ್ತಾರೆ, ನಾಟಕದ ಶೋಗಿನಲ್ಲಿ ಇರ್ತಾರೆ. ಮತ್ತು ಖಂಡಿಸಿದ್ರೆ ಆರಾಮಾಗುತ್ತೆ, ಮುಲ್ಲನ ಕೆಂಗಂಡಿಗೆ ಗುರಿ ಆಗಬೇಕಂತೆ ಅಂತೇಳಿ ಇಲ್ಲಿರ್ತಕ್ಕಂತಹ ಕೆಲವು ಒಳ್ಳೆಯ ಮುಸಲ್ಮಾನರು ಖಂಡಿಸದೇ ಇರ್ತಕ್ಕಂಥದ್ದು ಇದು ಒಂದು ಕಾರಣ ಅನ್ನತ್ತೆ. ಇದರಿಂದ ಹೊರಗೆ ಬರಬೇಕು. ಪವಿತ್ರವಾದಂತಹ ವಿಶಾಲವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಜನ್ಮ ಕೊಟ್ಟಾಗ ಎಲ್ಲರಿಗೂ ಜೀವಿಸೋ ಹಕ್ಕಿದೆ ಹೊರತು ಕೊಲ್ಲೋ ಹಕ್ಕಿಲ್ಲ. ನಮ್ಮ ಅನಂತಕುಮಾರ್ ಹೆಗಡೆ ಹೇಳ್ದಂಗೆ ಎಲ್ಲಿವರೆಗೂ ಇಸ್ಲಾಂ ಇರುತ್ತೋ ಅಲ್ಲಿವರೆಗೂ ಜನಕ್ಕೆ ನೆಮ್ಮದಿನೇ ಇಲ್ಲ ಅನ್ನೋದು ಇವತ್ತು ಪ್ರೂಫ್ ಆಗ್ತೈತೆ. ಯಾಕಂದರೆ ನಾವು ಹಲವಾರು ವಿಚಾರದಲ್ಲಿ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರನೂ ಸಹ ಅದೆಷ್ಟೋ ಹಿಂದೂಗಳ ಕಗ್ಗೊಲೆ ಆದರೂ ಪಠ್ಯ ಪುಸ್ತಕಗಳಲ್ಲಿ ವೀರ ಶೂರರನ್ನು ಮರೆಮಾಚಿ ಈ ದಾಳಿಕೋರರನ್ನು ವೈಪರೀಕರಿಸಿದ ಪರಿಣಾಮ ನಾವು ಅನುಭವಿಸ್ತಾ ಇದ್ದೀವಿ. 70 ವರ್ಷಗಳ ಓಲೈಕೆ ಯಾವ ವಕಾಫ್ ವಿಚಾರದಿಂದ ಹಿಡಿದು ಜಮ್ಮು ಕಾಶ್ಮೀರದ 1990ರಲ್ಲಿ ಯಾವ ರೀತಿ ಅಣ್ಣ ತಮ್ಮಂದಿರಿದ್ದಂತಹ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರನ್ನು ಮೈಕಲ್ಲಿ ಒಂದೇ ಕೂಗಿದ್ದವರು ಅಲ್ಲಾಹು ಅಕ್ಬರ್, ಒಂದು ಮತಾಂತರವಾಗ್ರಿ ಇಲ್ಲ ಕಾಶ್ಮೀರ ಬಿಟ್ಟು ತೊಲಗಿರಿ ಅಂತ ಹೇಳಿ ಎಷ್ಟೋ ಜನ ಅಮಾಯಕ ಹಿಂದೂ ದಲಿತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು. ಅದು ನಮ್ಮ ಕಣ್ಮುಂದೆ ಐತೆ. ಲವ್ ಜಿಹಾದ್ ಹೆಸರಲ್ಲಿ ಮತಾಂತರ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ಒಳಗೆ ಜಿಹಾದಿ ಕೆಲಸಗಳಾಗ್ತಾಯಿದ್ರು ಸಹ ನಾವೆಲ್ಲ ಕಣ್ಮುಚ್ಕೊಂಡು ನೋಡ್ತಾ ಇದ್ದೀವಿ. ಇವತ್ತು ಇನ್ನೂ ಸಹ ಪಶ್ಚಿಮ ವಕಾಫ್ ಹೆಸರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ವಕಾಫನ್ನು ಒಂದು ಆ ಮುಸಲ್ಮಾನ್ ಮತಕ್ಕಾಗಿ ಅವರ ಬೂಟ್ ನೆಕ್ಕುವ ಕೆಲಸಕ್ಕಾಗಿ ವಕಫ್ ಅಂತ ಒಂದು ಸಂವಿಧಾನದಲ್ಲಿ ಇಲ್ಲದೇ ಇರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೂ ಸಹ ಜಾತ್ಯತೀತ ಅಂತಲೇ ಇರಲಿಲ್ಲ ಈ ದೇಶ, ಅದನ್ನು ತಂತು ಹಾಕಿ ಅವರ ಕೇವಲ 8-7% ಮತಕ್ಕಾಗಿ ಇಡೀ ದೇಶದಲ್ಲಿ 7 ಲಕ್ಷ ಕೋಟಿ ಆಸ್ತಿಯನ್ನು ಹೊಡಿತಕ್ಕಂತಹ ಒಂದು ದುರ್ಬುದ್ಧಿ ಕೊಟ್ಟರು. ಅದನ್ನು ನಮ್ಗೆ ಅದನ್ನು ಕಣ್ಮುಚ್ಚಂಗೆ ಕೂತ್ಕೊಂಡು ನಾವು ಹಿಂದೂಗಳು ನಮ್ಮ ಮಠ, ನಮ್ಮ ರೈತರ ಜಮೀನು, ಸರ್ಕಾರಿ ಜಮೀನು, ಗೋಮಾಳ ಎಲ್ಲ ನುಂಗಿ ನೀರು ಕುಡಿದ್ರು. ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೋ ನಾವು. ಇನ್ನೂ ಎಷ್ಟಂತ ಕಣ್ಮುಚ್ಕೊಂಡು ಕೂತ್ಕೋಬೇಕು? ಕಣ್ಮುಂದೆನೇ ಇದೇ ವಕಾಫ್ ವಿಚಾರ ಇಟ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಈ ಕಳೆದ ಒಂದು 15 ದಿನಗಳಿಂದ ಹಿಂದೂಗಳನ್ನ ಮನೆಯಿಂದ ಎಳೆದು ಕೊಲ್ತಾ ಇದ್ರು ಸಹ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡು ಹಿಂದೂಗಳು ಜಾತಿ ಹೆಸರಲ್ಲಿ ಹೊಡೆದೋಗ್ತಾ ಇದ್ದೀವಿ ನಾವು. ಮೊನ್ನೆ ವಕಾಫ್ ವಿಚಾರವಾಗಿ ಏನು ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಬಿಲ್ ತಂತು, ದಾವಣಗೆರೆಯಲ್ಲೊಬ್ಬ ಓಪನ್ ಆಗಿ ಹೇಳ್ತಾನೆ, ಕಾಂಗ್ರೆಸ್ ಕಾರ್ಪೊರೇಟರ್ ಕಬೀರ್ ಖಾನ್ ಕಂಡಲ್ಲಿ ಕೊಲ್ಲಿ ಹಿಂದೂಗಳನ್ನು, ಬಸ್ಸಿಗೆ ಬೆಂಕಿ ಹಚ್ಚಿ, ಮನೆಗೆ ಬೆಂಕಿ ಹಚ್ಚಿ ಅಂತ ಹೇಳ್ತಾನೆ. ಇಂತಹ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆ ಉಸ್ತುವಾರಿ ಸಚಿವರು
ಈ ಜಿಲ್ಲೆ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರೇ ಬರೀ ಅವರ ಮತಕ್ಕಾಗಿ ಏನು ಹೇಳಿಕೆ ಕೊಟ್ರಿ? ಬಾಯಿ ತಪ್ಪಿನಿಂದ ಆಗಿದೆ ಅಂತ ಹೇಳ್ತಿರಲ್ರಿ. ಇದು ಬಾಯಿ ತಪ್ಪಿನ ಆಗಿದಾರದು ನಿಮ್ಮ ಮತಕ್ಕಾಗಿ ಯಾಕೆ ಪವಿತ್ರವಾದ ಹಿಂದೂ ಸಮಾಜದಲ್ಲಿ ಹುಟ್ಟಿ ನಿಮ್ಮ ಹೇಳಿಕೆಗಳು ಈ ರೀತಿಯ ಇವತ್ತಿನ ಘಟನೆಗೆ ಕಾರಣಗಳಾಗ್ತಾ ಇದ್ದಾವೆ. ಹಾಗಾದರೆ ನಾಳೆ ನೀವು ಹೇಳಿಕೆ ಕೊಡ್ತೀರಿ ಪೆಹಲ್ಗಾಮಲ್ಲಿ ಏನು ಉಗ್ರವಾದಿಗಳು ಜಿಹಾದಿಗಳು ಹಿಂದೂಗಳನ್ನ ಜಾತಿಯ ಹೆಸರು ಕೇಳಿ ಕೊಲ್ತಾ ಇದ್ದಾರೆ, ಅದನ್ನು ಕೈ ತಪ್ಪಿನಿಂದ ಗನ್ ಹಿಡ್ಕೊಂಡಿದ್ರು, ಕೈ ತಪ್ಪಿನಿಂದ ಗುಂಡಾರಿದೆ ಅಂತ ಹೇಳಿದ್ರು ಹೇಳೋಕ್ಕೂ ಏಸಿಲ್ಲ. ನೀವು ಅಂತಹ ನಾಮರ್ದಿದ್ದೀರಿ ನೀವೆಲ್ಲ. ಹಿಂದೂ ಸಮಾಜ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಇದೇ ರೀತಿ ಕಿತ್ತಾಡ್ಕೊಳ್ತಾ ಹೋದರೆ ಮುಂದೆ ಭವಿಷ್ಯನೇ ಇಲ್ಲ. ಈಗ ಶುರು ಮಾಡ್ತಾರೆ ಏನು ಟೂಲ್ ಕಿಟ್ ಗ್ಯಾಂಗ್ನವರು, ಭಾಳ ಹುಷಾರಾಗಿರಿ, ಮೇಣದ ಬತ್ತಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೇ ಇದನ್ನು ಖಂಡಿಸ್ತೀವಿ, ಉಗ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೆಹಬೂಬ್ ಮುಫ್ತಿ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ, ಆಕೆ ಹೇಳ್ತಾಳೆ ಮೊನ್ನೆ ವಕಫ್ನ ಮಾಡಲ್ಲ ಅಂತ ಹೇಳಿದ್ಕೆ ಸಿದ್ದರಾಮಯ್ಯನವ್ರಿಗೆ, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ಗೆ, ಹಲವಾರು ಮುಖ್ಯಮಂತ್ರಿಗಳಿಗೆ, ಮಮತಾ ಬ್ಯಾನರ್ಜಿಗೆ ಥ್ಯಾಂಕ್ಸ್ ಹೇಳಿದ ಪುಣ್ಯ ಹಾಕಿದ್ದಿ. ಇವತ್ತು ನಾಟಕದ ಸೋಗಿನಲ್ಲಿ ಸರ್ವಪಕ್ಷಗಳಿಂದ ಜಮ್ಮು ಕಾಶ್ಮೀರ ಬಂದಂತೆ ಇದನ್ನು ಖಂಡಿಸಿ ಎಷ್ಟು ದಿನ ನಿಮ್ಮ ನಾಟಕ? ನಾಳೆ ಟೌನ್ ಹಾಲ್ ಮುಂದೆ ಮೇನ್ಬತ್ತಿ ಹಿಡ್ಕೊತಾರೆ. ಇದು ಒಂದು ಭಾಗ. ಇದು ನಾಳೆ ಸಹ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಕ್ಕಂತಹ ಕೆಲಸ. ಆದ್ದರಿಂದ ಇಂತಹ ವಿಚಾರಗಳಿಗೆ ಬಲಿಯಾಗದೆ ನಮ್ಮಲ್ಲೂ ಸಹ ಕೆಲ ಅಡ್ಜಸ್ಟ್ಮೆಂಟ್ ನನ್ನ ಮಕ್ಕಳಿಂದನೂ ಸಹ ಈ ಥರ ಆಗ್ತಾಯಿದ್ದಾವೆ. ಕೆಲವು ಮುಖಂಡರುಗಳನ್ನ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ, ABVP ಎಲ್ಲನೂ ಮುಗಿಸಿದ ಪರಿಣಾಮ ಇವತ್ತು ಸಂಘಟನೆ ಇಲ್ಲ ನಮ್ಮಲ್ಲಿ. ಬರ್ತಕ್ಕಂಥ ದಿನಗಳಲ್ಲಿ ನಾವು ಇವತ್ತು ಇಂತಹ ಘಟನೆಗಳು ಪ್ಯಾಂಟ್ ಬಿಚ್ಚಿ ಅವನು ಒಬ್ಬ ವ್ಯಕ್ತಿ ಬದುಕೋಕ್ಕೋಸ್ಕರ ನಾನು ಮುಸ್ಲಿಮ್ಸ್ ಅಂತ ಹೇಳಿದ್ರು ಸಹ ನಂಬದೆ ಅವನು ಪ್ಯಾಂಟ್ ಬಿಚ್ಚಿ ನಿನಗೆ ಸುನ್ನತ್ತಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಗುಂಡು ಹೊಡಿತಾರೆ ಅಂದರೆ ಇನ್ನೆಂತಹ ಧರ್ಮ ಇದು? ಅದಕ್ಕೆ ಒಂದು ತಾವು ಪ್ರಶ್ನೆ ತಮಗೆ ಕೇಳುವಂಥದ್ದು ಆಗ್ತದೆ. ದಾವಣಗೆರೆಯ ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿ ಹಿಂದೂಗಳೇ ಸಿಕ್ಕಲ್ಲಿ ಕೊಲ್ಲು ಅಂತ ಹೇಳ್ತಾನೆ ಅನ್ನೋದಾದರೆ, ಅಲ್ಲಿ ನೆಕ್ಸ್ಟ್ ಏನು ಜಮ್ಮು ಕಾಶ್ಮೀರದ ಯಾವುದೇ ಗ್ರಾಮ ಅಂತ ಹೇಳಿದ್ರು ತಾವುಗಳು? ಪೆಹಲ್ಗಾಮನಲ್ಲಿ ಸುಮಾರು 15 ಜನನ 28 ಜನ ಸಿಕ್ಕಲ್ಲಿ ಕೊಲ್ತಾರೆ ಅನ್ನೋದಾದರೆ, ಕೇಂದ್ರ ಸರ್ಕಾರ, ನಿಮ್ಮ BJP ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದಾರೆ. ಭಾಳ ಸ್ಟ್ರಾಂಗೆಸ್ಟ್ ನಿಲುವನ್ನು ತೆಗೆದುಕೊಳ್ಳುವಂಥ ಮೋದಿಯವರು ಮತ್ತು ಅಮಿತ್ ಶಾ ಅವರು ಯಾಕೆ ತಡೆ ಮಾಡದೇನೆ ಯಾವುದೋ ಒಂದು ಕಾನೂನನ್ನು ಅಮೆಂಡ್ಮೆಂಟ್ ಮಾಡುವಂಥದ್ದು ಅಥವಾ ಈ ಥರ ದೇಶದಲ್ಲಿ ದುಷ್ಕೃತ್ಯ ನಡೆಸುವಂಥ ವ್ಯಕ್ತಿಗಳಿಗೆ ಬಹುಶಃ ಬೇರೆ ದೇಶ ಮುಸ್ಲಿಂ ರಾಷ್ಟ್ರಗಳಲ್ಲಿ ಗಲ್ಲು ಶಿಕ್ಷೆ ನೇರವಾಗಿ ವಿಧಿಸುವಂಥದ್ದು ಕೂಡ ಆಗ್ತದೆ. ಆದರೆ ಪ್ರಜಾಪ್ರಭುತ್ವ ಅಂತ ಅಡ್ಡ ಬರುತ್ತೆ ಅನ್ನೋ ಒಂದು ಕಡೆ ಹೇಳೋದಾದ್ರೆ ಅವರು ಇಂಥ ಕೃತ್ಯ ಹಿಂದೂಗಳ ಮೇಲೆ ಅನೇಕ ಬಾರಿ ನಡೆದರೂ ಕೂಡ ಯಾಕೆ ಇಂಥ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಮೋದಿಯವರು ಅಂತ ಹೇಳಿ, ಮೋದಿಯವ್ರ ಬಗ್ಗೆ ಮಾತಾಡೋ ಅರ್ಹತೆ ಯಾರಿಗೂ ಇಲ್ಲ. ದಯವಿಟ್ಟು ಆ ವಿಚಾರವನ್ನು ವಾಪಸ್ ತಗೋಬೇಕು. ಇವತ್ತು ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ತೆಗೆದ ನಂತರ ಅಲ್ಲಿ ವ್ಯಾಪಕವಾಗಿ ಬಂಡವಾಳ ಹೂಡ್ತಕ್ಕಂಥ ಕೆಲಸ ಆಗ್ತೈತೆ. ಅಲ್ಲಿ ಜನ ಇವತ್ತು ನೀವೇ ನೋಡಿರ್ಬೇಕು ಪತ್ರಿಕೆಯಲ್ಲಿ 1 ಲಕ್ಷ ಜನ ಈ ತಿಂಗಳು ಹೋಗ್ಬೇಕಾಯ್ತು ಪ್ರವಾಸಿಗರು. ಸುಮಾರು ಎಲ್ಲ ಕಡೆಯಿಂದ ಜಮ್ಮು ಕಾಶ್ಮೀರ ಅಭಿವೃದ್ಧಿ ಸಹಿಸಲಾರದೆ ಅಲ್ಲಿರ್ತಕ್ಕಂತಹ ಮತೀಯವಾದಿಗಳು, ಅಲ್ಲಿರ್ತಕ್ಕಂಥ ಜಮಾತೆ ಇಸ್ಲಾಮನ್ನ ಅಂತಹ ಒಂದು ದೇಶದ್ರೋಹಿ ಸಂಘಟನೆ ಒಳಗೆ ಯಾರಂತ ಕಂಡುಹಿಡಿತೀರಿ? ಒಳಗೆ ಇರ್ತಕ್ಕಂಥ ನಾವು ಅದನ್ನೇ ಹೇಳೋದು, ಮೋದಿಯವರು ಹೊರಗಿನ ಶತ್ರುಗಳ ಬಗ್ಗೆ ನಮಗೆ ಪಾಕಿಸ್ತಾನದ ಬಗ್ಗೆ ಭಯ ಇಲ್ಲ. ಇಲ್ಲೇ ಇದ್ದು ಈ ಕಬೀರ್ ಖಾನ್ ಅಂತಹ ಈ ಮಾಧ್ಯಮಗಳು ಸಹ ನಾನು ಹೇಳ್ತೀನಿ, ಕೆಲವು TV ಮಾಧ್ಯಮಗಳಲ್ಲಿ ಸುವರ್ಣ ನ್ಯೂಸ್ ಚಾನಲ್, ಅದರಲ್ಲೂ ಹೆಚ್ಚಾಗಿ ಸುವರ್ಣ ಚಾನಲ್ನಲ್ಲಿ ಆ ಭಯೋತ್ಪಾದಕ ಒಬ್ಬ ಮುಸಲ್ಮಾನ ಬಂದು ಅಬ್ದುಲ್ ರಜಾಕನ್ನನ್ನು ದಯವಿಟ್ಟು ಆ ಪೆನಲ್ ಕರಿಬಾರ್ದು ಅಂತಾರನ್ನ, ಅವನೇ ದೊಡ್ಡ ಭಯೋತ್ಪಾದಕ. ಇವತ್ತು ಇಂತಹ ಎಲ್ಲ ಘಟನೆಗಳಿಗೆ ಅಂಥ ಶಕ್ತಿಗಳು ಕಾರಣ. ಅವರು ಬಂದು ಕೂಡಿಸಿ ಚಾನಲ್ನಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ. ಇದು ಹೇಯ ಕೃತ್ಯ. ದಯವಿಟ್ಟು ಇಂಥವ್ರು ದೂರ ಇಡಬೇಕು. ನಾವು ಕೇಳೋದಿಷ್ಟೇ, ಬಂಧುಗಳೇ, ಈ ಒಂದು ಸ್ಥಳೀಯವಾಗಿರ್ತಕ್ಕಂತಹ ಉಗ್ರವಾದಿಗಳು ಸಹ ಸ್ಥಳೀಯವಾಗಿರ್ತಕ್ಕಂಥವ್ರು ಇದಕ್ಕೆ ಸಪೋರ್ಟ್ ಐತೆ. ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಈ ಘಟನೆಯನ್ನು ನೋಡಿ ಕಣ್ಣು ಮುಚ್ಚಿ ಕೂತ್ರೆ ನಾವು ಸರ್ವನಾಶ. ಆದ್ದರಿಂದ ಪ್ರತಿ ಮನೆಯಲ್ಲೂ ಸಹ ನಾವು ಒಂದು ವಿಚಾರ ನಾನು ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಮೊನ್ನೆ ಔರಂಗಜೇಬ್ ವಿಚಾರದಲ್ಲಿ ಗಲಾಟೆ ಆಯಿತು.
ಮಹಾರಾಷ್ಟ್ರದಲ್ಲಿ ಔರಂಗಜೇಬ ವಿಚಾರದಲ್ಲಿ ಅಲ್ಲಿ ಸಮಾಧಿ ವಿಚಾರದಲ್ಲಿ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ 1000 ಜನ ಬಂದು ಅಲ್ಲಿ ಬರೀ ಹಿಂದೂಗಳ ಮನೆಯನ್ನು ನೋಡಿ ಬೆಂಕಿ ಹಚ್ಚಿದ್ರು, ಹಿಂದೂ ಹೆಣ್ಮಕ್ಳು ಕೈ ಹಾಕಿ ಎಳೆದ್ರು. ಅದರ ಮುಂದುವರೆದ ಭಾಗನೇ ನೆನ್ನೆ ಆಗಿರ್ತಕ್ಕಂಥ ಪಹಲ್ಗಾಮ್ ಘಟನೆ. ಒಳಗಿನ ಶಕ್ತಿಗಳು ಅವತ್ತು ಯಾವ ರೀತಿ ಹಿಂದೂಗಳನ್ನ ಕೊಂದರು. ಅವತ್ತು ಒಂದೇ ನಮ್ಮ ಹಿಂದೂಗಳು ಕೇಳಿದ್ದು ಪೊಲೀಸವ್ರಿಗೆ ಫೋನ್ ಮಾಡಿದು, ಪೊಲೀಸ್ ಬರಲಿಲ್ಲ ಅಂತ ಹೇಳ್ತಾರೆ ಹೊರತು ಎಲ್ಲದಕ್ಕೂ ಮೋದಿಯವ್ರು ಬರೋಕ್ಕಾಗುತ್ತಾ, ಎಲ್ಲದಕ್ಕೂ ಪೊಲೀಸ್ ಬರೋಕ್ಕಾಗುತ್ತಾ, ಎಲ್ಲದಕ್ಕೂ ಮಿಲಿಟ್ರಿ ಬರೋಕ್ಕಾಗುತ್ತಾ? ಅಂದರೆ ನಿಮ್ಮ ಕೊಡುಗೆ ಏನು? ನೀವು ಸಂಘಟಿತರಾಗ್ರಿ. ಬಂದು ಅಷ್ಟರ ಪೊಲೀಸ್ ಬರೋಷ್ಟರೊಳಗೆ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿರ್ತಾರೆ. ಆ ನಿಟ್ಟಿನಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ 50 ಯುವಕರು ಇಂತಹ ಒಂದು ಘಟನೆ ಆದಾಗ ಒಂದು ಮೆಸೇಜ್ಗೆ ಬಂದಾಗಲೇ ಇಂತಹ ಒಳಗಿನ ಶತ್ರುಗಳನ್ನ ಎದುರಿಸೋಕ್ಕೆ ಸಾಧ್ಯ. ಬರೀ ಪೊಲೀಸ್ ಇಲಾಖೆ ನಂಬ್ಕೊಂಡು ನಿಮ್ಮ ಶಕ್ತಿ ಇಲ್ವಾ? ನಿಮ್ಮ ಕೊಡುಗೆ ಏನು? ಮತ್ತು ಈ ವಿಚಾರದಲ್ಲಿ ಜಾಗೃತರಾಗಬೇಕು ಅನ್ನೋದು ನನ್ನ ಪತ್ರಿಕಾಗೋಷ್ಠಿಯ ಉದ್ದೇಶ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಹರಿ ಓಂ.